ಇನ್ನು ಕಾಫಿನಾಡು ಮಲೆನಾಡು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಮಳೆ ಮುಂದುವರಿತಾ ಇದ್ದ ಹಾಗೆ ಅವಾಂತರಗಳು ಕೂಡ ಸಹಜವಾಗಿಯೇ ಸೃಷ್ಟಿಯಾಗ್ತಾ ಇದೆ. ಭದ್ರೆಯ ಅಬ್ಬರಕ್ಕೆ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಕಳಸ, ಹೊರನಾಡು, ಕೊಟ್ಟಿಗೆಹಾರ ಸಂಪೂರ್ಣ ಬಂದ್ ಆಗಿದೆ. ರಾಜ್ಯ ಹೆದ್ದಾರಿಯ ಮೇಲೆ 8 ರಿಂದ 10 ಅಡಿ ಭದ್ರೆಯ ನೀರು ಹರಿತಾ ಇದೆಯಂತೆ. ಕಳಸ ಟು ಬಾಳೆಹೊನ್ನೂರು ಮಾರ್ಗ ಮಧ್ಯೆ ಘಟನೆ ನಡೆದಿದೆ. ಭದ್ರೆಯ ಅಬ್ಬರಕ್ಕೆ 20 ಮನೆಯ ಕುಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹಳ್ಳಿಯಿಂದ ಹೊರಬರಲಿಕ್ಕೆ ಯಾವುದೇ ಮಾರ್ಗ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಭದ್ರಾ ನದಿಯಿಂದ ಈಗಾಗಲೇ ಮಲೆನಾಡು ಭಾಗದ ಸಾಕಷ್ಟು ಹಳ್ಳಿಗಳು ಜಲಾವೃತವಾಗಿರುವಂಥದ್ದು ಮತ್ತು ರಸ್ತೆಗಳು ಕೂಡ ಜಲಾವೃತವಾಗಿರುವಂಥದ್ದು. ನಾನು ಈಗಿರುವಂಥ ಮಾರ್ಗ ಇದು ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಿನಿಂದ ಹೊರನಾಡು ಅಂದರೆ ಕಳಸ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂಥ ರೋಡು ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಹೋಗುವಂಥ ಮಾರ್ಗನೂ ಕೂಡ ಇದೇ ಆಗಿರುವಂಥದ್ದು. ಜೊತೆಗೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟು ಆ ಕಡೆಯಿಂದ ಮಂಗಳೂರು, ಉಡುಪಿಗೆ ಹೋಗೋದಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂಥ ಮಾರ್ಗ ಇದು. ಆದರೆ ಕಳೆದ 2-3 ದಿನಗಳಿಂದ ಬಿಡುವು ನೀಡಿದಂಥ ವರುಣದೇವ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಸುರಿತಾ ಇರೋದ್ರಿಂದ ಈಗಾಗಲೇ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಈ ಒಂದು ಮಾರ್ಗ ಏನಿದೆ, ಈ ಮಾರ್ಗ ಕೂಡ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಈ ರಾಜ್ಯ ಹೆದ್ದಾರಿಯಲ್ಲೂ ಕೂಡ ಸುಮಾರು 8 ರಿಂದ 10 ಅಡಿ ಎತ್ತರಕ್ಕೆ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಈಗಾಗಲೇ ಜನಸಾಮಾನ್ಯರು ಸಂಪೂರ್ಣವಾಗಿ ಒಂದು ಮಳೆಯಿಂದ ಜನಸಾಮಾನ್ಯರ ಬದುಕು ಕೂಡ ಜಲಾವೃತವಾಗಿರುವಂಥದ್ದು. ನಾವು ನೋಡ್ಬೋದು, ವಿಜಲ್ಸಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಅಂದರೆ ಒಂದು 5-6 ಜನ ಛತ್ರಿ ಇಟ್ಕೊಂಡು ನಿಂತಿರುವಂಥದ್ದು. ಆ ಹಳ್ಳಿಗೆ ಹೋಗುವಂಥ ಏನು ಆ ಬಾಳೆಹೊನ್ನೂರು ಸಮೀಪ ಇರುವಂಥ ಅಣಗಲಗದ್ದೆ, ಈ ಗ್ರಾಮದಲ್ಲೂ ಕೂಡ ಸುಮಾರು ಒಂದು 20ಕ್ಕೂ ಹೆಚ್ಚು ಮನೆಗಳಿರುವಂಥದ್ದು. ಆದರೆ ಆ ಹಳ್ಳಿಗೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಅವರು ಈ ಒಂದು ಮಾರ್ಗವನ್ನೇ ಆಶ್ರಯಿಸಿದಂಥದ್ದು. ಆದರೆ ಕಳೆದ ರಾತ್ರಿಯಿಂದ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈಗ ಆ ಹಳ್ಳಿಗೆ ಹೋಗೋ ಮಾರ್ಗ ಕೂಡ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಒಂದು ವೇಳೆ ಅಲ್ಲಿ ಯಾರಿಗಾರು ಅನಾರೋಗ್ಯ ಪೀಡಿತರಿದ್ದರೆ, ಯಾರಿಗಾರು ಹುಷಾರಿಲ್ದಂಗಾರೆ ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೂ ಕೂಡ ಯಾವುದೇ ಮಾರ್ಗ ಇಲ್ಲದಲ್ಲೇ ಇರುವಂಥ ಆ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ನಾವು ಏನು ಈ ರಸ್ತೆಯ ಎಡಭಾಗದಲ್ಲಿ ಇರುವಂಥ ಒಂದು ತೋಟವನ್ನು ಸಹ ನೋಡ್ಬೋದು. ತೋಟನೂ ಕೂಡ ಈಗಾಗಲೇ ತೋಟದಲ್ಲೂ ಸುಮಾರು 8 ರಿಂದ 10 ಅಡಿ ಎತ್ತರಕ್ಕೆ ಅಡಿಕೆ ತೋಟ ಏನಿದೆ, ಆ ತೋಟದಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇತ್ತು. ಆದರೆ ಈ ಪ್ರಮಾಣದ ಅನಾಹುತ ಸಂಭವಿಸಿರಲಿಲ್ಲ. ಯಾಕೆಂದರೆ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗುವ ಮಟ್ಟಕ್ಕೆ ಮಳೆ ಬಂದಿರಲಿಲ್ಲ. ಆದರೆ ಕಳೆದ ನಿನ್ನೆ ರಾತ್ರಿ ಒಂದೇ ರಾತ್ರಿಗೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಕುದುರೆಮುಖದ ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 40 ರಿಂದ 50 ಕಿಲೋಮೀಟರ್ ಹರಿಯುವಂಥ ಭದ್ರಾ ನದಿ ಹರಿಯುವಂಥ ಮಾರ್ಗದಲ್ಲಿರುವಂಥ ಎಲ್ಲ ಹೊಲ ಗದ್ದೆ ತೋಟಗಳನ್ನು ಕೂಡ ಈಗಾಗಲೇ ರಸ್ತೆಗಳನ್ನು ಕೂಡ ಜಲಾವೃತ ಮಾಡಿರುವಂಥದ್ದು. ಹಾಗಾಗಿ ಹಣಗಲದ್ದೆ ಗ್ರಾಮಸ್ಥರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಿರುವಂಥದ್ದು ಅಂತಂದರೆ, ನಮಗೆ ಅಲ್ಲಿ ಹೊರಗಡೆ ಬರೋದಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ಲ, ನಮ್ಮದೇ ಅಲ್ಲಿ ಯಾರು ಹುಷಾರಿಲ್ದಂಗಾದರೂ ಕೂಡ ನಾವು ಅಲ್ಲೇ ಇರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾಡಳಿತ ಒಂದು ಬೋಟ್ ವ್ಯವಸ್ಥೆ ಮೂಲಕ ನಮ್ಮನ್ನು ಆ ಒಂದು ಗ್ರಾಮದಿಂದ ಹೊರಗಡೆ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಈ ಭಾಗದ ಜನ ಕೂಡ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.